ಕರ್ತನಲ್ಲಿ ಪ್ರೀತಿಯುಳ್ಳ ಆತ್ಮೀಯ ಬಂಧುಗಳೇ, ಅಣುದಿನವೂ ನಮ್ಮ ಬಾಳಿಗೆ ನವಚೈತನ್ಯವನ್ನು ನೀಡುವ ಸಮಗ್ರ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸುಸ್ವಾಗತ. ಪ್ರಿಯರೇ, ಆಜ್ಞೆಗಳನ್ನು ಭಯಭಕ್ತಿಯಿಂದ ಕೈಕೊಳ್ಳುವವನು ಸುಫಲವನ್ನು ಹೊಂದುವನು ಎಂದು ದೇವರ ವಾಕ್ಯ ಹೇಳುತ್ತದೆ. ಇಂದು ಕೂಡ ನಾವು ದೇವರ ವಾಕ್ಯದ ಅಧ್ಯಯನದಲ್ಲಿ ಮುಂದೆ ಸಾಗುವಾಗ ದೇವರ ಆಜ್ಞೆಗಳು ಅಂದರೆ ಕರ್ತನ ಮಾತುಗಳಾಗಿವೆ. ದೇವರ ವಾಕ್ಯದಿಂದಲೇ ನಮಗೆ ರಕ್ಷಣೆ ಉಂಟಾಗುತ್ತದೆ, ನಿತ್ಯ ಜೀವ ದೊರೆಯುತ್ತದೆ. ಅವಿಧೇಯತೆಯು ಮಂತ್ರ ತಂತ್ರಗಳಷ್ಟೇ ಕೆಟ್ಟದ್ದು ಎಂಬುದನ್ನು ತಿಳಿದುಕೊಳ್ಳಲಿರುವೆವು. ಆದುದರಿಂದ ಪ್ರಾರ್ಥನಾಪೂರ್ವಕವಾಗಿ ಕಾರ್ಯಕ್ರಮವನ್ನು ವೀಕ್ಷಿಸಿ ದೇವರ ವಾಕ್ಯದ ಸತ್ಯಗಳನ್ನು ನಮ್ಮದಾಗಿ ಮಾಡಿಕೊಳ್ಳೋಣ ಹಾಗೂ ಕರೆ ಮಾಡಿ ಈ ಸೇವೆಯನ್ನು ಬೆಂಬಲಿಸಿರಿ. ಕರ್ತನಲ್ಲಿ ಪ್ರೀತಿಯುಳ್ಳ ಆತ್ಮೀಯ ಸ್ನೇಹಿತರೆ, ಅನುದಿನವೂ ನಮ್ಮ ಭಾರವನ್ನು ಹೊರುವಂಥ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ದೇವರ ಮಹಾಕೃಪೆಯಿಂದ ಧರ್ಮೋಪದೇಶಕಾಂಡ ಪುಸ್ತಕದ ಅಧ್ಯಯನದಲ್ಲಿ ಮುಂದೆ ಸಾಗುತ್ತಾ ಇದ್ದೇವೆ. ಕಳೆದ ಕಾರ್ಯಕ್ರಮದಲ್ಲಿ ನಾವು ಧ್ಯಾನಿಸಿದ ವಿಚಾರಗಳ ನೆನಪು ಮಾಡಿಕೊಂಡು ದೇವರ ನಡೆಸುವಿಕೆಗಾಗಿ ಸ್ತೋತ್ರ ಸಲ್ಲಿಸುತ್ತಾ ನಮ್ಮ ಧ್ಯಾನದಲ್ಲಿ ಮುಂದೆ ಸಾಗುವ ಹಾಗೆ ಧರ್ಮೋಪದೇಶಕಾಂಡ ಪುಸ್ತಕ 6ನೇ ಅಧ್ಯಾಯ 5ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ: ನೀವು ನಿಮ್ಮ ದೇವರಾದ ಯೆಹೋವನನ್ನು ಪೂರ್ಣ ಹೃದಯದಿಂದಲೂ ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸಬೇಕು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಕರ್ತನಾದ ಯೇಸು ಇದನ್ನು ಎಲ್ಲಕ್ಕಿಂತ ಶ್ರೇಷ್ಠವಾದ ಅಪ್ಪಣೆ ಎಂದು ಹೇಳಿರುತ್ತಾನೆ. ಶಾಸ್ತ್ರಿಗಳಲ್ಲಿ ಒಬ್ಬನು ಅವರ ತರ್ಕವನ್ನು ಕೇಳಿ ಯೇಸು ಅವರಿಗೆ ಒಳ್ಳೆಯ ಉತ್ತರ ಕೊಟ್ಟನೆಂದು ತಿಳಿದು ಹತ್ತಿರಕ್ಕೆ ಬಂದು, ಎಲ್ಲ ಆಜ್ಞೆಗಳಲ್ಲಿ ಮೊದಲನೆಯದು ಯಾವುದು ಎಂದು ಆತನನ್ನು ಕೇಳಿದಕ್ಕೆ ಯೇಸು, ಇಸ್ರಾಯೇಲ್ ಜನವೇ ಕೇಳು, ನಮ್ಮ ದೇವರಾದ ಕರ್ತನು ಒಬ್ಬನೇ ದೇವರು. ನಿನ್ನ ದೇವರಾದ ಕರ್ತನನ್ನು ಪೂರ್ಣ ಹೃದಯದಿಂದಲೂ ಪೂರ್ಣ ಪ್ರಾಣದಿಂದಲೂ ಪೂರ್ಣ ಬುದ್ಧಿಯಿಂದಲೂ ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸಬೇಕು ಎಂಬುದೇ ಮೊದಲನೆಯ ಆಜ್ಞೆ. ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸಬೇಕು ಎಂಬುದೇ ಎರಡನೆಯ ಆಜ್ಞೆ. ಇವುಗಳಿಗಿಂತ ಹೆಚ್ಚಿನ ಆಜ್ಞೆ ಮತ್ತೊಂದಿಲ್ಲ ಎಂದು ಉತ್ತರ ಕೊಟ್ಟನು ಎಂಬುದಾಗಿ. ಇದನ್ನು ಮಾರ್ಕನು ಬರೆದ ಸುವಾರ್ತೆ 12ನೇ ಅಧ್ಯಾಯ 28ನೇ ವಚನದಿಂದ 31ನೇ ವಚನ ಓದುವಾಗ ಕಂಡುಕೊಳ್ಳುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ನೀನು ಇದರ ಎದುರಿನಲ್ಲಿ ಹೇಗಿದ್ದಿ? ನಮ್ಮಲ್ಲಿ ಹೆಚ್ಚಿನವರು ಇದಕ್ಕೆ ಯೋಗ್ಯರಾಗಿ ಇಲ್ಲವೆಂದು ಒಪ್ಪಿಕೊಳ್ಳಲೇಬೇಕಾಗಿದೆ. ನಾವು ನಮ್ಮ ಪೂರ್ಣ ಮನಸ್ಸು, ಹೃದಯ, ಪ್ರಾಣದಿಂದ ಆತನನ್ನು ಪ್ರೀತಿಸುತ್ತಾ ಇಲ್ಲ. ನಾನು ಇದಕ್ಕೆ ಯೋಗ್ಯನಾಗಿಲ್ಲವೆಂದು ನಾನೇ ಒಪ್ಪಿಕೊಳ್ಳುತ್ತೇನೆ. ಆದರೆ ಪೌಲನಂತೆ, ಸಹೋದರರೇ, ನಾನಂತೂ ಹಿಡಿದುಕೊಂಡವನೆಂದು ನನ್ನನ್ನು ಈವರೆಗೂ ಎಣಿಸಿಕೊಳ್ಳುವುದಿಲ್ಲ. ಆದರೆ ನಾನು ಹಿಂದಿನ ಸಂಗತಿಗಳನ್ನು ಮರೆತುಬಿಟ್ಟು ಮುಂದಿನವುಗಳನ್ನು ಹಿಡಿಯುವುದಕ್ಕೆ ಎದೆ ಬೊಗ್ಗಿದವನಾಗಿ, ದೇವರು ಕ್ರಿಸ್ತನ ಮೂಲಕವಾಗಿ ನಮ್ಮನ್ನು ಮೇಲಕ್ಕೆ ಕರೆದು ನಮ್ಮ ಮುಂದೆ ಇಟ್ಟಿರುವ ಬಿರುದನ್ನು ಗುರಿ ಮಾಡಿಕೊಂಡು ಓಡುತ್ತಾ ಇದ್ದೇನೆ ಎಂಬುದನ್ನು ಫಿಲಿಪ್ಪರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 13 ಮತ್ತು 14ನೇ ವಚನದಲ್ಲಿ ಬರೆದಿದ್ದನ್ನು ನೋಡುತ್ತೇವೆ. ಪ್ರಿಯರೇ, ನಾನು ಆತನನ್ನು ಪ್ರೀತಿಸುತ್ತೇನೆ, ಇದಕ್ಕಿಂತಲೂ ಹೆಚ್ಚು ಪ್ರೀತಿಸಿದ್ದರೆ ಒಳ್ಳೆಯದಿತ್ತು ಎಂಬುದಾಗಿ ನಾನು ತಿಳಿದುಕೊಳ್ಳುತ್ತೇನೆ. ಆದರೆ ಈಗ ನನ್ನ ಪ್ರೀತಿಯ ಗುರಿ ಆತನೇ ಆಗಿದ್ದಾನೆ. ನಾನು ಆತನನ್ನು ಪ್ರೀತಿಸುತ್ತೇನೆ ಎಂದು ಸತ್ಯವಾಗಿಯೂ ಹೇಳಬಲ್ಲವನಾಗಿದ್ದೇನೆ. ಕರ್ತನು ಸೀಮೋನ್ ಪೇತ್ರನನ್ನು ಕುರಿತು ಇದನ್ನೇ ಹೇಳಿದ್ದು, ನೀನು ನನ್ನನ್ನು ಪ್ರೀತಿಸುತ್ತೀಯೋ ಎಂದು. ಕರ್ತನಲ್ಲಿ ಪ್ರಿಯರೇ, ಇಂದು ಆತನು ನನಗೂ ನಿನಗೂ ಇದೇ ಪ್ರಶ್ನೆಯನ್ನು ಕೇಳುತ್ತಾನೆ. ಆತನನ್ನು ಪ್ರೀತಿಸಲು ಕಲಿಯಬೇಕಾದರೆ ನಾವು ಆತನ ಪಾದಗಳ ಬಳಿ ಕೂತು ಆತನನ್ನು ಚೆನ್ನಾಗಿ ತಿಳಿದುಕೊಳ್ಳಬೇಕು. ಆತನು 10,000ಗಳಲ್ಲಿ ಅತಿ ಶ್ರೇಷ್ಠನಾಗಿದ್ದಾನೆ. ಆತನು ಪರಿಪೂರ್ಣವಾಗಿ ಪ್ರೀತಿಪಾತ್ರನು. ಆತನೇ ನಮ್ಮ ದೇವರು. ಪೇತ್ರನು ಹೇಳಿದ್ದನ್ನು ನೆನಪಿಗೆ ತಂದುಕೊಳ್ಳಿರಿ. ಯೋಹಾನ ಬರೆದ ಸುವಾರ್ತೆ 6ನೇ ಅಧ್ಯಾಯ 68 ಮತ್ತು 69ನೇ ವಚನಗಳಲ್ಲಿ, ಕರ್ತನೇ, ನಾವು ಇನ್ನಾರ ಬಳಿಗೆ ಹೋಗೋಣ? ನಿನ್ನಲ್ಲಿ ನಿತ್ಯ ಜೀವವನ್ನು ಉಂಟು ಮಾಡುವ ವಾಕ್ಯಗಳುಂಟಲ್ಲ ಎಂಬುದಾಗಿ. ಹೌದು ಪ್ರೇರೆ, ಆತನು ನಮ್ಮ ರಕ್ಷಕನು, ನಮ್ಮ ಕರ್ತನು, ನಮ್ಮ ದೇವರು. ನಾನು ಆತನನ್ನು ಆರಾಧಿಸುತ್ತೇನೆ. ಆತನನ್ನು ಇನ್ನೂ ಹೆಚ್ಚಾಗಿ ತಿಳಿದುಕೊಳ್ಳಬೇಕೆಂದಿದ್ದೇನೆ. ಪ್ರಿಯ ಸ್ನೇಹಿತನೇ, ಆತನು ನಿನಗೆ ಏನಾಗಿದ್ದಾನೆ? ಎಷ್ಟು ಬೇಗ ನೀನು ಇದನ್ನು ತಿಳಿದುಕೊಳ್ಳುತ್ತೀಯೋ ಅಷ್ಟು ಒಳ್ಳೆಯದು. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು ನೋಡುತ್ತೇವೆ, ನಿನ್ನ ದೇವರಾಗಿರುವ ಕರ್ತನನ್ನು ನಿನ್ನ ಪೂರ್ಣ ಹೃದಯದಿಂದಲೂ ಪೂರ್ಣ ಪ್ರಾಣದಿಂದಲೂ ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸಬೇಕು ಎಂಬುದಾಗಿ. ಬಳಿಕ ಯೇಸು ಯಾಜಕಾಂಡ ಪುಸ್ತಕದ 19ನೇ ಅಧ್ಯಾಯದ 18ನೇ ವಚನವನ್ನು ತೆಗೆದುಕೊಂಡು ಆತನು ಹೇಳುತ್ತಾನೆ, ನಿನ್ನ ನೆರೆಯವನನ್ನು
ನಿನ್ನಂತೆ ಪ್ರೀತಿಸಬೇಕು ಎಂಬುದಾಗಿ. ಪ್ರಿಯರೇ, ಎರಡನೆಯ ಆಜ್ಞೆ ಮೊದಲನೆಯದರ ಹಾಗೇ ಇದೆ ಎಂದು ಆತನು ಹೇಳಿದ್ದಾನೆ. ದೇವರನ್ನು ಪ್ರೀತಿಸಿ ಆತನ ಜನರನ್ನು ದ್ವೇಷಿಸುವುದಕ್ಕೆ ಆಗುವುದಿಲ್ಲ. ಪೌಲನು ಕ್ರೈಸ್ತರನ್ನು ಹಿಂಸಿಸುವಾಗ ಕರ್ತನಾದ ಯೇಸು ಅವನನ್ನು, ಸೌಲನೇ ಸೌಲನೇ, ಯಾಕೆ ನನ್ನನ್ನು ಹಿಂಸೆಪಡಿಸುತ್ತೀ ಎಂದು ಕೇಳಿದನು. ಪ್ರಿಯರೇ, ಆತನು ಈಗಲೂ ಕೆಲವು ಕ್ರೈಸ್ತರಿಗೆ ಹೀಗೆಯೇ ಹೇಳಬೇಕಾಗುತ್ತದೆ. ಅವರು ಕರ್ತನನ್ನು ತಿಳಿದುಕೊಂಡು ಆತನನ್ನು ಪ್ರೀತಿಸುತ್ತೇವೆ ಎಂದು ಹೇಳಿದರೂ ಕರ್ತನು ಕೇಳುತ್ತಿದ್ದಾನೆ, ನೀನು ನನ್ನನ್ನು ಯಾಕೆ ಹಿಂಸೆಪಡಿಸುತ್ತೀ ಎಂಬುದಾಗಿ. ಆಗ ಅವರು ಹೇಳಬಹುದು, ಕರ್ತನೇ, ನಾನು ನಿನ್ನನ್ನು ಹಿಂಸೆಪಡಿಸುತ್ತಿಲ್ಲ, ನಿನ್ನನ್ನು ಪ್ರೀತಿಸುತ್ತೇನೆ ಎಂಬುದಾಗಿ. ಆಗ ಆತನು ಮತ್ತು ಹೇಳುತ್ತಾನೆ, ಹಾಗಾದರೆ ನೀನು ಇಂಥವರನ್ನು ಯಾಕೆ ಟೀಕೆ ಮಾಡುತ್ತೀ? ದೇವರ ವಾಕ್ಯ ಪ್ರಸಾರ ಮಾಡುವವರನ್ನು ಯಾಕೆ ಹಾಗೆ ಮಾಡುತ್ತೀ? ಸಹಾಯಕ್ಕೆ ಬದಲಾಗಿ ಅಡ್ಡಿಪಡಿಸುತ್ತಿದ್ದೀ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ನಾವು ಆತನನ್ನು ಪ್ರೀತಿಸುತ್ತೇವೆಂದು ಹೇಳಿ ಇತರ ವಿಶ್ವಾಸಿಗಳನ್ನು ಹಾಗೆ ಮಾಡದಂತೆ ಎಚ್ಚರವಿರಬೇಕು. ಇತರರ ಸೇವೆಯನ್ನು ಹಾಳು ಮಾಡುವುದರಲ್ಲಿ ತೊಡಗಿದ್ದು ಕರ್ತನನ್ನು ಪ್ರೀತಿಸುತ್ತೇನೆಂದು ಹೇಳುವುದು ಅಸಾಧ್ಯ. ಅದು ನಿಜವಾದ ಕಪಟತನವಾಗಿದೆ. ಬನ್ನಿರಿ ಪ್ರಿಯರೇ, ಮುಂದುವರೆದು ನಾವು ಧರ್ಮೋಪದೇಶಕಾಂಡ ಪುಸ್ತಕ 6ನೇ ಅಧ್ಯಾಯ 6ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ, ನಾನು ಈಗ ನಿಮಗೆ ತಿಳಿಸುವ ಮಾತುಗಳು ನಿಮ್ಮ ಹೃದಯದಲ್ಲಿರಬೇಕು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ದಾವೀದನು ಹೇಳಿದ್ದನ್ನು ಜ್ಞಾಪಿಸಿಕೊಳ್ಳಿರಿ. ಕೀರ್ತನೆ 119 11ನೇ ವಚನದಲ್ಲಿ, ನಿನಗೆ ವಿರೋಧವಾಗಿ ಪಾಪ ಮಾಡದಂತೆ ನಿನ್ನ ನುಡಿಗಳನ್ನು ನನ್ನ ಹೃದಯದಲ್ಲಿಟ್ಟುಕೊಂಡಿದ್ದೇನೆ ಎಂಬುದಾಗಿ. ಹೌದು ಪ್ರಿಯರೇ, ನಾವು ದೇವರ ವಾಕ್ಯವನ್ನು ಇಟ್ಟುಕೊಳ್ಳಬೇಕಾದ ಸ್ಥಳ ಇದೇ ಆಗಿದೆ. ಅದು ನಮ್ಮ ಹೃದಯದಲ್ಲಿ ಇರಬೇಕು. ಬನ್ನಿರಿ, ಮುಂದಕ್ಕೆ ನಾವು ಧರ್ಮೋಪದೇಶಕಾಂಡ ಪುಸ್ತಕ 6ನೇ ಅಧ್ಯಾಯ 7ನೇ ವಚನದಿಂದ 9ನೇ ವಚನದವರೆಗೆ ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ, ಇವುಗಳನ್ನು ನಿಮ್ಮ ಮಕ್ಕಳಿಗೆ ಅಭ್ಯಾಸ ಮಾಡಿಸಿ, ಮನೆಯಲ್ಲಿ ಕೂತಿರುವಾಗಲೂ, ದಾರಿ ನಡೆಯುವಾಗಲೂ, ಮಲಗುವಾಗಲೂ, ಏಳುವಾಗಲೂ ಇವುಗಳ ವಿಷಯದಲ್ಲಿ ಮಾತಾಡಬೇಕು. ಇವುಗಳನ್ನು ಜ್ಞಾಪಕಾರ್ಥವಾಗಿ ಕೈಗೆ ಕಟ್ಟಿಕೊಳ್ಳಬೇಕು. ಇವು ಹಣೆಗೆ ಕಟ್ಟಿಕೊಳ್ಳುವ ಜ್ಞಾಪಕದ ಪಟ್ಟಿಯಂತೆ ಇರಬೇಕು. ನಿಮ್ಮ ಮನೆಯ ಬಾಗಿಲಿನ ನಿಲುವು ಪಟ್ಟಿಗಳಲ್ಲಿಯೂ ತಲೆ ಬಾಗಿಲುಗಳ ಮೇಲೆಯೂ ಇವುಗಳನ್ನು ಬರೆಯಬೇಕು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಪೌಲನು ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 4ನೇ ವಚನದಲ್ಲಿ ಇದನ್ನು ಹೀಗೆ ಹೇಳುತ್ತಾನೆ, ತಂದೆಗಳೇ, ನಿಮ್ಮ ಮಕ್ಕಳಿಗೆ ಕೋಪವನ್ನೆಬ್ಬಿಸದೆ ಕರ್ತನಿಗೆ ಮೆಚ್ಚುಗೆಯಾಗಿರುವ ಬಾಲಶಿಕ್ಷೆಯನ್ನು ಬಾಲೋಪದೇಶವನ್ನು ಮಾಡುತ್ತಾ ಅವರನ್ನು ಸಾಕಿ ಸಲಹಿರಿ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಮಕ್ಕಳನ್ನು ಕರ್ತನ ಶಿಸ್ತು ಮತ್ತು ಬೋಧನೆಯಲ್ಲಿ ಬೆಳೆಸುವುದಕ್ಕೆ ದೇವರು ಹೆತ್ತವರನ್ನು ಜವಾಬ್ದಾರರನ್ನಾಗಿ ಮಾಡುತ್ತಾನೆ. ಹೆತ್ತವರ ಜವಾಬ್ದಾರಿಯ ಕುರಿತು ಸತ್ಯವೇದದಲ್ಲಿ ಅಲ್ಲಲ್ಲಿ ಹೇಳಲಾಗಿದೆ. ಜ್ಞಾನೋಕ್ತಿ 22ನೇ ಅಧ್ಯಾಯ 6ನೇ ವಚನ ಹೀಗೆ ಹೇಳುತ್ತದೆ, ನಡೆಯಬೇಕಾದ ಮಾರ್ಗಕ್ಕೆ ತಕ್ಕಂತೆ ಹುಡುಗನನ್ನು ಶಿಕ್ಷಿಸು, ಮುಪ್ಪಿನಲ್ಲಿಯೂ ಓರೆಯಾಗಾನು ಎಂಬುದಾಗಿ. ಇದರ ಅರ್ಥ ಪ್ರಿಯರೇ, ನಿನ್ನ ಮನಸ್ಸಿಗೆ ಸರಿ ತೋರುವ ಹಾಗೆ ಅವನನ್ನು ನಡೆಸು ಎಂದಲ್ಲ. ಅವನು ಹೋಗಲು ಆಶಿಸುವ ಮಾರ್ಗವೊಂದನ್ನು ದೇವರು ಉಂಟು ಮಾಡಿದ್ದಾನೆ. ನೀನು ಅದರಲ್ಲಿ ದೇವರೊಂದಿಗೆ ಸಹಕರಿಸಬೇಕು. ಅದಕ್ಕಾಗಿ ಹೆತ್ತವರೇ, ನೀವು ದೇವರಿಗೆ ಸಮೀಪವಾಗಿ ಜೀವಿಸಬೇಕು. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಈ ಮಾತುಗಳು ಅವರ ಎದುರಿನಲ್ಲಿ ಯಾವಾಗಲೂ ಇರಬೇಕು. ಜಾಹೀರಾತುಗಳನ್ನು ನಾವು ವಿಧ ವಿಧವಾಗಿ ಪ್ರದರ್ಶಿಸುತ್ತೇವೆ. ಇಂದು ಎಲ್ಲ ದೇಶಗಳು ಅಮಲುಕೋರತನಕ್ಕೆ, ಮಾದಕ ದ್ರವ್ಯಗಳಿಗೆ ಗುರಿಯಾಗಿರುವುದರಲ್ಲಿ ಆಶ್ಚರ್ಯವಿಲ್ಲ. ಈ ಸಂಗತಿಗಳೇ ನಮ್ಮ ಕಣ್ಣೆದುರಿಗೆ ಕಾಣಿಸಲ್ಪಡುತ್ತವೆ. ದೂರದರ್ಶನದಲ್ಲಿ, ರೇಡಿಯೋದಲ್ಲಿ, ಎಲ್ಲದರಲ್ಲೂ ಇದೇ ಇರುತ್ತದೆ. ಸುತ್ತಲೂ ಯುವಕರನ್ನು ಇವುಗಳೇ ಆಕರ್ಷಿಸುವುದರಿಂದ ಅವರು ಅವುಗಳ ಕಡೆಗೆ ವಾಲುತ್ತಾರೆ. ಇದೇ ರೀತಿ ದೇವರ ವಾಕ್ಯವು ಕಲಿಸಲ್ಪಡಬೇಕೆಂದು ದೇವರು ಅಪೇಕ್ಷಿಸುತ್ತಾನೆ. ಎಲ್ಲಿ ನೋಡಿದರೂ ಅಲ್ಲಿ ದೇವರ ವಾಕ್ಯವೇ ಕಾಣುವಂತಾಗಬೇಕು. ಯಾಕಂದರೆ ಮನುಷ್ಯನ ಹೃದಯವು ದೇವರನ್ನು, ಆತನ ಮಾರ್ಗಗಳನ್ನು ಬಹುಬೇಗ ಮರೆತು ಬಿಡುವ ಗಂಡಾಂತರದಲ್ಲಿದೆ. ಕರ್ತನಲ್ಲಿ ಪ್ರಿಯರೇ, ಅವರು ಸ್ವದೇಶದೊಳಗೆ ಸೇರಿ ದೇವರ ಆಶೀರ್ವಾದಗಳನ್ನು ಹೊಂದಿದ ಮೇಲೆ ಆತನನ್ನು ಮರೆತು ಬಿಡಬಾರದೆಂದು ದೇವರು ತನ್ನ ಜನರನ್ನು ಎಚ್ಚರಿಸುತ್ತಿದ್ದಾನೆ. ಜನರು ಆಶೀರ್ವದಿಸಲ್ಪಟ್ಟಾಗ ಆಶೀರ್ವದಿಸಿದಾತನನ್ನು ಮರೆಯುವುದು ವಿಚಿತ್ರವೇ ಸರಿ. ಬನ್ನಿರಿ, ಮುಂದಕ್ಕೆ ನಾವು ಧರ್ಮೋಪದೇಶಕಾಂಡ ಪುಸ್ತಕ 6ನೇ ಅಧ್ಯಾಯ 13ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ, ನಿಮ್ಮ ದೇವರಾಗಿರುವ ಯೆಹೋವನಲ್ಲಿಯೇ ಭಯಭಕ್ತಿಯುಳ್ಳವರಾಗಿರಬೇಕು, ಆತನನ್ನೇ ಸೇವಿಸಬೇಕು, ಆತನ ಹೆಸರು ಹೇಳಿ ಪ್ರಮಾಣ ಮಾಡಬೇಕು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ,
ಸೈತಾನನಿಂದ ಶೋಧಿಸಲ್ಪಟ್ಟಾಗ ಕರ್ತನಾದ ಯೇಸು ಇದೇ ಮಾತನ್ನು ನುಡಿದನು. ಮತ್ತಾಯನ ಬರೆದ ಸುವಾರ್ತೆ 4ನೇ ಅಧ್ಯಾಯ 10ನೇ ವಚನ, ಲೂಕನ ಬರೆದ ಸುವಾರ್ತೆ 4ನೇ ಅಧ್ಯಾಯ 8ನೇ ವಚನದಲ್ಲಿ ಇದನ್ನು ನಾವು ನೋಡುತ್ತೇವೆ. ಬನ್ನಿರಿ, ಮುಂದಕ್ಕೆ ನಾವು ಧರ್ಮೋಪದೇಶಕಾಂಡ ಪುಸ್ತಕ 6ನೇ ಅಧ್ಯಾಯ 16ನೇ ವಚನಕ್ಕೆ ಬರೋಣ. ನೀವು ಮಸ್ಸಾದಲ್ಲಿ ನಿಮ್ಮ ದೇವರನ್ನು ಯೆಹೋವನನ್ನು ಪರೀಕ್ಷಿಸಿದಂತೆ ಇನ್ನು ಮುಂದೆ ಮಾಡಬೇಡಿರಿ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಸೈತಾನನಿಂದ ಶೋಧಿಸಲ್ಪಟ್ಟಾಗ ಯೇಸು ನುಡಿದ 2ನೇ ಮಾತು ಇದಾಗಿದೆ. ಸೈತಾನನು ಧರ್ಮೋಪದೇಶ ಕಾಂಡವನ್ನು ಹಾಗೆ ಮಾಡಿ ಟೀಕೆ ಮಾಡುವವರನ್ನು ಎಬ್ಬಿಸಿದರಲ್ಲಿ ಆಶ್ಚರ್ಯವಿಲ್ಲ. ಪ್ರಿಯರೇ, ಅವರು ತಮ್ಮ ದೇಶವನ್ನು ಉಳಿಸಿಕೊಳ್ಳುವ ಹಾಗೆ ದೇವರ ಆಜ್ಞಾವಿಧಿ ನಿರ್ಣಯಗಳನ್ನು ಜಾಗರೂಕತೆಯಿಂದ ಕೈಕೊಂಡು ತಮ್ಮ ಮಕ್ಕಳಿಗೂ ಅವುಗಳನ್ನು ಬೋಧಿಸಬೇಕೆಂದು ದೇವರು ಪುನಃ ಜ್ಞಾಪಿಸುತ್ತಾನೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಬನ್ನಿರಿ, ಮುಂದಕ್ಕೆ ನಾವು ಧರ್ಮೋಪದೇಶಕಾಂಡ ಪುಸ್ತಕ 6ನೇ ಅಧ್ಯಾಯ 23ನೇ ವಚನದಿಂದ 25ನೇ ವಚನದವರೆಗೆ ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ: ತಾನು ಪಿತೃಗಳಿಗೆ ಪ್ರಮಾಣ ಮಾಡಿಕೊಟ್ಟ ದೇಶದಲ್ಲಿ ನಮ್ಮನ್ನು ಸೇರಿಸುವುದಕ್ಕಾಗಿ ಐಗುಪ್ತ ದೇಶದೊಳಗಿಂದ ಬರಮಾಡಿದನು. ಆ ಕಾರಣದಿಂದಲೇ ಈ ನಿಯಮಗಳನ್ನೆಲ್ಲ ಆಚರಿಸಬೇಕೆಂದು ಆತನು ನಮಗೆ ಅಪ್ಪಣೆ ಕೊಟ್ಟಿದ್ದಾನೆ. ಯಾವಾಗಲೂ ಶುಭ ಉಂಟಾಗುವಂತೆಯೂ ಆತನು ಇಂದಿನಂತೆ ನಮ್ಮ ಪ್ರಾಣಗಳನ್ನು ಕಾಪಾಡುವಂತೆಯೂ ನಾವು ನಮ್ಮ ದೇವರಾದ ಯೆಹೋವನಿಗೆ ಭಯಭಕ್ತಿಯುಳ್ಳವರಾಗಿರಬೇಕು. ನಮ್ಮ ದೇವರಾದ ಯೆಹೋವನು ನಿರೂಪಿಸಿದ ಈ ಧರ್ಮೋಪದೇಶವನ್ನೆಲ್ಲ ನಾವು ಅನುಸರಿಸಿದರೆ ಆತನ ದೃಷ್ಟಿಯಲ್ಲಿ ನೀತಿವಂತರೆಂದು ಎಣಿಸಲ್ಪಡುವೆಂಬುದಾಗಿ ನೀವು ಉತ್ತರ ಕೊಡಬೇಕು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ದೇವರು ಅವರನ್ನು ಐಗುಪ್ತ ದೇಶದಿಂದ ಹೊರಗೆ ಕರೆತಂದನು. ಅವರನ್ನು ವಾಗ್ದಾತ ದೇಶಕ್ಕೆ ಮುಟ್ಟಿಸಬೇಕೆಂದೇ ಆತನ ಉದ್ದೇಶ. ಅದರಂತೆಯೇ ನಮ್ಮ ರಕ್ಷಣೆಯ ವಿಚಾರವೂ ಹೀಗೆಯೇ. ದೇವರು ನಮ್ಮನ್ನು ಪಾಪ ಮರಣ ದಂಡನೆಗಳಿಂದ ತಪ್ಪಿಸಿದ್ದಾನೆ. ನಮ್ಮನ್ನು ಕ್ರಿಸ್ತನ ದೇಹದೊಳಕ್ಕೆ ಸೇರಿಸಿ ಆಶೀರ್ವಾದದ ಸ್ಥಾನಕ್ಕೆ, ಆತನೊಂದಿಗಿನ ಅನ್ಯೋನ್ಯತೆಗೆ, ಕಡೆಗೆ ಪರಲೋಕಕ್ಕೆ ಸೇರಿಸ್ತಾನೆ. ಆದರೆ ನಮ್ಮ ರಕ್ಷಣೆಯು ಇನ್ನೂ ಸಂಪೂರ್ತಿಯಾಗಿಲ್ಲ. ಆತನು ನಮ್ಮ ಅಪರಾಧಗಳ ನಿಮಿತ್ತ ಮರಣಕ್ಕೆ ಒಪ್ಪಿಸಲ್ಪಟ್ಟು ನಮಗೆ ನೀತಿವಂತರೆಂಬ ನಿರ್ಣಯವು ಉಂಟಾಗುವ ನಿಮಿತ್ತ ಜೀವದಿಂದ ಎಬ್ಬಿಸಲ್ಪಟ್ಟನು ಎಂಬುದಾಗಿ ರೋಮಾಪುರದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 25ನೇ ವಚನದಲ್ಲಿ ನೋಡುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ನಾವು ಆತನೆದುರು ಪರಿಪೂರ್ಣರಾಗಿ ನಿಲ್ಲುವಂತೆ ಆತನೇ ನಮ್ಮ ನೀತಿಯಾಗಿದ್ದಾನೆ. ಆತನು ನಮ್ಮನ್ನು ಹೊರಗೆ ತಂದಿದ್ದಾನೆ, ನಮ್ಮನ್ನು ಒಳಕ್ಕೆ ಸೇರಿಸಬೇಕೆಂದಿದ್ದಾನೆ. ಈ ಕಾರಣದಿಂದಲೇ ನಾವು ಈಗ ಹೀಗೆ ಹೇಳಬಲ್ಲವರಾಗಿದ್ದೇವೆ. ಅದೇನೆಂದರೆ, ನಾನು ರಕ್ಷಿಸಲ್ಪಟ್ಟಿದ್ದೇನೆ. ಅಂದರೆ ಪ್ರಿಯರೇ, ನಮಗೆ ಈಗಾಗಲೇ ನಿತ್ಯ ಜೀವ ದೊರಕಿದೆ. ನಾವು ನಮ್ಮ ರಕ್ಷಕನ ಯೋಗ್ಯತೆ, ನೀತಿವಂತಿಕೆಗಳಿಂದಾಗಿ ದೇವರೆದುರು ನಿಲ್ಲಬಲ್ಲವರಾಗಿದ್ದೇವೆ. ಯೋಹಾನ ಬರೆದ 1ನೇ ಪತ್ರಿಕೆ 5ನೇ ಅಧ್ಯಾಯ 11 ಮತ್ತು 12ನೇ ವಚನ ಹೀಗೆ ಹೇಳುತ್ತದೆ: ಆ ಸಾಕ್ಷಿ ಯಾವುದೆಂದರೆ, ದೇವರು ನಮಗೆ ನಿತ್ಯ ಜೀವವನ್ನು ಅನುಗ್ರಹಿಸಿದನು. ಆ ಜೀವವು ಆತನ ಮಗನಲ್ಲಿ ಅದೇ ಎಂಬುದೇ. ಯಾವನು ದೇವರ ಮಗನನ್ನು ಅಂಗೀಕರಿಸಿದಾನೋ ಅವನಿಗೆ ಆ ಜೀವವುಂಟು. ಯಾವನು ದೇವರ ಮಗನನ್ನು ಅಂಗೀಕರಿಸಲಿಲ್ಲವೋ ಅವನಿಗೆ ಆ ಜೀವವಿಲ್ಲ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಮುಂದಕ್ಕೆ ನಾವು ಹೇಳುತ್ತೇವೆ, ನಾನು ರಕ್ಷಿಸಲ್ಪಡುತ್ತಾ ಇದ್ದೇನೆ ಎಂಬುದಾಗಿ. ಅಂದರೆ ದೇವರು ನನ್ನ ಜೀವಿತದಲ್ಲಿ ಕಾರ್ಯ ನಡೆಸುತ್ತಾ ಇದ್ದಾನೆ. ನನ್ನನ್ನು ರೂಪಿಸುತ್ತಾ, ಮಾರ್ಗದರ್ಶನ ನೀಡುತ್ತಾ, ತನ್ನ ಮಗನ ಸಾರೂಪ್ಯ ಉಳ್ಳವನಾಗುವ ಹಾಗೆ ದಿನದಿಂದ ದಿನಕ್ಕೆ ರೂಪಿಸುತ್ತಾ ಇದ್ದಾನೆ. ಫಿಲಿಪ್ಪರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 12 ಮತ್ತು 13ನೇ ವಚನ ಹೀಗೆ ಹೇಳುತ್ತದೆ: ಹೀಗಿರುವಲ್ಲಿ ನನ್ನ ಪ್ರಿಯರೇ, ನೀವು ನನ್ನ ಮಾತನ್ನು ಯಾವಾಗಲೂ ಕೇಳಿದಂತೆ ಈಗಲೂ ಕೇಳಿರಿ. ನಾನು ನಿಮ್ಮಲ್ಲಿರುವಾಗ ಮಾತ್ರವಲ್ಲದೆ ನಾನಿಲ್ಲದಿರುವಾಗಲೂ ಬಹು ಹೆಚ್ಚಾಗಿ ಮನೋಭೀತಿಯಿಂದ ನಡುಗುವರಾಗಿ ನಿಮ್ಮ ರಕ್ಷಣೆಯನ್ನು ಸಾಧಿಸಿಕೊಳ್ಳಿರಿ. ಯಾಕಂದರೆ ದೇವರೇ ತನ್ನ ಸುಚಿತ್ತವನ್ನು ನೆರವೇರಿಸಬೇಕೆಂದು ನಿಮ್ಮಲ್ಲಿ ಉದ್ದೇಶವನ್ನು ಪ್ರಯತ್ನವನ್ನು ಉಂಟುಮಾಡುವನಾಗಿದ್ದಾನೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇದು ರಕ್ಷಣೆಗಾಗಿ ಕಾರ್ಯ ಮಾಡುವುದಲ್ಲ, ರಕ್ಷಣೆಯಲ್ಲಿ ಕಾರ್ಯ ಮಾಡುವುದೂ ಆಗಿದೆ. ಮುಂದಕ್ಕೆ ನಾವು ಹೇಳಬಲ್ಲೆವು, ನಾನು ರಕ್ಷಿಸಲ್ಪಡಲಿದ್ದೇನೆ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಿರಾಶೆಗೊಳ್ಳುವುದು ಬೇಡ. ದೇವರು ನಮ್ಮಲ್ಲಿ ಕಾರ್ಯ ಮಾಡುವುದನ್ನು ನಿಲ್ಲಿಸಿಲ್ಲ. ದೇವರು ನಿನ್ನ ಜೀವಿತದಲ್ಲೂ ಕಾರ್ಯ ನಿಲ್ಲಿಸಿಲ್ಲ. ಯೋಹಾನ ಬರೆದ 1ನೇ ಪತ್ರಿಕೆ 3ನೇ ಅಧ್ಯಾಯ 2ನೇ ವಚನ ಹೀಗೆ ಹೇಳುತ್ತದೆ: ಪ್ರಿಯರೇ, ಈಗ ದೇವರ ಮಕ್ಕಳಾಗಿದ್ದೇವೆ. ಮುಂದೆ ನಾವು ಏನಾಗುವೆವೋ ಅದು ಇನ್ನೂ ಪ್ರತ್ಯಕ್ಷವಾಗಲಿಲ್ಲ. ಕ್ರಿಸ್ತನು ಪ್ರತ್ಯಕ್ಷವಾದರೆ ನಾವು ಆತನ ಹಾಗಿರುವೆವೆಂಬು ಬಲ್ಲೆವು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇಲ್ಲಿವರೆಗೆ ಧರ್ಮೋಪದೇಶಕಾಂಡ ಪುಸ್ತಕದ
6ನೇ ಅಧ್ಯಾಯದ ಧ್ಯಾನವನ್ನು ನಾವು ಮಾಡಿ ಮುಗಿಸುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಾನೆ. ನಾವು ತಿಳಿದುಕೊಂಡಂಥ ಸತ್ಯಗಳಿಗಾಗಿ ಆತನಿಗೆ ಸ್ತೋತ್ರ ಹೇಳುತ್ತಾ ನಮ್ಮ ಧ್ಯಾನದಲ್ಲಿ ಮುಂದುವರಿಯುವ ಹಾಗೆ ಧರ್ಮೋಪದೇಶಕಾಂಡ ಪುಸ್ತಕ 7ನೇ ಅಧ್ಯಾಯದ ಧ್ಯಾನವನ್ನು ಪ್ರಾರಂಭಿಸೋಣ. ಇದರ ಮುಖ್ಯ ಪ್ರಸ್ತಾಪ ಇಸ್ರಾಯೇಲ್ಯರು ಇತರ ಜನಾಂಗಗಳಿಗಿಂತ ಪ್ರತ್ಯೇಕವಾಗಿರಬೇಕು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಧ್ಯಾನದಲ್ಲಿ ಮುಂದುವರಿಯುವ ಹಾಗೆ ಧರ್ಮೋಪದೇಶಕಾಂಡ ಪುಸ್ತಕ 7ನೇ ಅಧ್ಯಾಯ 1 ಮತ್ತು 2ನೇ ವಚನಗಳನ್ನು ಗಮನಿಸೋಣ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ನೀವು ಸ್ವಾಧೀನ ಮಾಡಿಕೊಳ್ಳುವುದಕ್ಕೆ ಹೋಗುವ ದೇಶದಲ್ಲಿ ನಿಮ್ಮ ದೇವರಾದ ಯೆಹೋವನು ನಿಮ್ಮನ್ನು ಸೇರಿಸಿ, ಸಂಖ್ಯೆಯಲ್ಲಿಯೂ ಬಲದಲ್ಲಿಯೂ ನಿಮಗೆ ಮೀರುವ ಹಿತ್ತಿಯರು, ಗಿರ್ಗಾಷಿಯರು, ಅಮೋರಿಯರು, ಕಾನಾನ್ಯರು, ಪೆರಿಜ್ಯರು, ಹಿವಿಯರು, ಯೆಬೂಸಿಯರು ಎಂಬ 7 ಜನಾಂಗಗಳನ್ನು ನಿಮ್ಮ ಎದುರಿನಿಂದ ಹೊರಡಿಸುವನಾಗಿ ಅವರನ್ನು ನಿಮ್ಮಿಂದ ಪರಾಜಯಪಡಿಸುವಾಗ ನೀವು ಅವರನ್ನು ನಿಶ್ಶೇಷವಾಗಿ ಸಂಹರಿಸಬೇಕು. ಅವರ ಸಂಗಡ ಒಡಂಬಡಿಕೆ ಮಾಡಿಕೊಳ್ಳಬಾರದು, ಅವರನ್ನು ಕನಿಕರಿಸಬಾರದು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಇದು ಕಠಿಣವಾದ ಮಾತಾಗಿದೆ. ಕೊಲ್ಲಬಾರದು ಎಂದು ದೇವರು ಹೇಳಿದ್ದಾನೆ. ಅದು ವೈಯಕ್ತಿಕ ಹಗೆತನದ ಕುರಿತಾದ ಮಾತಾಗಿದೆ. ವೈಯಕ್ತಿಕ ದ್ವೇಷವು ಕೊಲೆಗೆ ನಡೆಸುವ ಸಂದರ್ಭವಾಗಿದೆ. ಅಲ್ಲಿ ಉಪಯೋಗಿಸಲ್ಪಟ್ಟ ಇಬ್ರಿಯ ಪದ ರೇಟಾಕ್ಸ್ ಎಂಬುದು. ಆದರೆ ದೇಶದಲ್ಲಿ ವಾಸವಾಗಿರುವ ಜನರನ್ನು ನಾಶ ಮಾಡಿಬಿಡಬೇಕೆಂಬ ನೇರವಾದ ಅಪ್ಪಣೆ ಇಲ್ಲಿ ಕೊಡಲ್ಪಟ್ಟಿದೆ. ಇಲ್ಲಿನ ಪದವು ಸಂಪೂರ್ಣ ಬೇರೆಯೇ ಆಗಿದೆ. ಅದು ಚಾರಾಮ್ ಎಂಬುದಾಗಿ. ಅದರ ಅರ್ಥ ದೇವರಿಗೆ ಅಥವಾ ನಾಶಕ್ಕೆ ಗುರಿಮಾಡು ಎಂಬುದಾಗಿ. ಇದು ಬಹು ಕ್ರೂರವಾದದೆಂದು ನೀವು ನೆನೆಸಬಹುದು. ಆದರೆ ಪ್ರಿಯರೇ, ಇಂದಿನ ಉದಾರತಾವಾದಿಗಳು ಹಳೆ ಒಡಂಬಡಿಕೆ ದೇವರನ್ನು ಹಾಗೆ ಮಾಡುತ್ತಾರೆ. ಒಬ್ಬನು ದೇವರನ್ನು ಮೃಗದಂತೆ ಎಂದಿದ್ದಾನೆ. ಇಡೀ ಜನಾಂಗಗಳನ್ನೇ ದೇವರು ನಾಶ ಮಾಡಬಲ್ಲನೆಂದು ಅವರು ಭಾವಿಸುವುದಿಲ್ಲ. ದೇವರು ಇನ್ನೂ ಹೇಳುತ್ತಾನೆ. ಮುಂದಕ್ಕೆ ಅದನ್ನು ನೋಡೋಣ. ಧರ್ಮೋಪದೇಶಕಾಂಡ ಪುಸ್ತಕ 7ನೇ ಅಧ್ಯಾಯ 3 ಮತ್ತು 4ನೇ ವಚನದಲ್ಲಿ, ಅವರೊಡನೆ ಬೀಗತನ ಮಾಡಬಾರದು, ಅವರ ಮಕ್ಕಳಿಗೆ ಹೆಣ್ಣುಗಳನ್ನು ಕೊಡಲೂಬಾರದು, ಅವರಿಂದ ತರಲೂಬಾರದು. ಹಾಗೆ ಮಾಡಿದರೆ ಅವರು ನಿಮ್ಮ ಮಕ್ಕಳನ್ನು ಯೆಹೋವನ ಸೇವೆಯಿಂದ ತಪ್ಪಿಸಿ ಇತರ ದೇವರುಗಳನ್ನು ಪೂಜಿಸುವುದಕ್ಕೆ ತಿರುಗಿಸಾರು. ಆಗ ಯೆಹೋವನು ನಿಮ್ಮ ಮೇಲೆ ಕೋಪಗೊಂಡು ಬೇಗನೆ ನಿಮ್ಮನ್ನು ನಾಶ ಮಾಡುವನು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೇವರು ಅಪ್ಪಣೆ ಕೊಡುವುದಕ್ಕೆ ಕಾರಣ ಇಲ್ಲಿ ತಿಳಿಸಲಾಗಿದೆ. ಅಲ್ಲಿನ ಜನರಲ್ಲಿ ಲೈಂಗಿಕ ರೋಗಗಳು ತುಂಬಿ ಹೋಗಿದ್ದವು. ಅವರು ಇಸ್ರಾಯೇಲರೊಂದಿಗೆ ವಿವಾಹ ಸಂಬಂಧ ನಡೆಸಿದರೆ ಇಸ್ರಾಯೇಲರ ವಂಶವೇ ನಾಶವಾಗಿ ಹೋದಿತ್ತು. ರೋಗ ಕ್ರಿಮಿಗಳ ಕುರಿತು ಮೋಶೆಗೆ ಹೆಚ್ಚಿನ ಜ್ಞಾನವಿರಲಿಕ್ಕಿಲ್ಲ. ಆದರೆ ದೇವರಿಗೆ ಅದರ ವಿಚಾರ ತುಂಬ ತಿಳಿದಿತ್ತು. ಆ ಜನರು ಅತಿಯಾಗಿ ಕೆಟ್ಟು ಹೋದವರಾದ್ದರಿಂದ ಅವರನ್ನು ದೇಶದಿಂದಲೇ ಹೊರಹಾಕಲು ದೇವರು ಬಯಸಿದನು. ಕರ್ತನಲ್ಲಿ ಪ್ರಿಯರೇ, ದೇವರು ಇಸ್ರಾಯೇಲ್ಯರಿಗೆ ಒಂದು ಗಂಭೀರ ಎಚ್ಚರಿಕೆ ಕೊಡುತ್ತಾನೆ. ಅದು ಅಂತರ್ಜನಾಂಗ ವಿವಾಹ ಮಾಡಿಕೊಂಡರೆ ಅಥವಾ ವಿಗ್ರಹಾರಾಧನೆಗೆ ತಿರುಗಿಕೊಂಡರೆ ದೇವರು ಅವರನ್ನು ದೇಶದಿಂದ ಹೊರಹಾಕುತ್ತಾನೆ. ಆದರೂ ತಾನು ಪ್ರೀತಿಯ ದೇವರೆಂಬುದನ್ನು ಆತನವರಿಗೆ ಸ್ಪಷ್ಟಪಡಿಸುತ್ತಾನೆ. ತಾನು ಅವರನ್ನು ಪ್ರೀತಿಸುವುದರಿಂದಲೇ ಈ ಆಜ್ಞೆಗಳನ್ನು ಅವರಿಗೆ ಕೊಡುತ್ತಿದ್ದಾನೆ. ಬನ್ನಿರಿ, ಮುಂದಕ್ಕೆ ನಾವು ಧರ್ಮೋಪದೇಶಕಾಂಡ ಪುಸ್ತಕ 7ನೇ ಅಧ್ಯಾಯ 6 ಮತ್ತು 7ನೇ ವಚನಗಳನ್ನು ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ: ಯಾಕಂದರೆ ನೀವು ನಿಮ್ಮ ದೇವರಾದ ಯೆಹೋವನಿಗೆ ಮೀಸಲಾದ ಜನರಾಗಿದ್ದೀರಲ್ಲವೇ? ಆತನು ಭೂಲೋಕದಲ್ಲಿರುವ ಸಮಸ್ತ ಜನಾಂಗಗಳಲ್ಲಿ ನಿಮ್ಮನ್ನೇ ಸ್ವಕೀಯ ಜನವಾಗುವುದಕ್ಕೆ ಆದುಕೊಂಡನು. ನಿಮ್ಮನ್ನು ಎಲ್ಲ ಜನಾಂಗಗಳಲ್ಲಿ ಹೆಚ್ಚು ಮಂದಿ ಎಂದು ಇಷ್ಟಪಟ್ಟು ಆದುಕೊಳ್ಳಲಿಲ್ಲ. ನೀವು ಎಲ್ಲ ಜನಾಂಗಗಳಿಗಿಂತಲೂ ಸ್ವಲ್ಪ ಮಂದಿಯಷ್ಟೇ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಅವರ ಸಂಖ್ಯೆ ಎಂದಿಗೂ ದೊಡ್ಡದಾಗಿರಲಿಲ್ಲ. ಚೀನಾ, ಭಾರತ ಇಲ್ಲವೇ ಇತರ ಯಾವ ದೊಡ್ಡ ದೇಶಗಳೊಂದಿಗೆ ಹೋಲಿಸಿಕೊಳ್ಳಲು ಕೂಡ ಸಾಧ್ಯವಿರಲಿಲ್ಲ. ಬನ್ನಿರಿ, ಮುಂದಕ್ಕೆ ನಾವು ನೋಡೋಣ. ಧರ್ಮೋಪದೇಶಕಾಂಡ ಪುಸ್ತಕ 7ನೇ ಅಧ್ಯಾಯ 8ನೇ ವಚನದಲ್ಲಿ, ಯೆಹೋವನು ನಿಮ್ಮನ್ನು ಪ್ರೀತಿಸಿ ತಾನು ನಿಮ್ಮ ಪಿತೃಗಳಿಗೆ ಮಾಡಿದ ಪ್ರಮಾಣವನ್ನು ನೆರವೇರಿಸಬೇಕೆಂದು ಐಗುಪ್ತ ಅರಸನಾದ ಫರೋಹನನ ಕೈಕೆಳಗೆ ದಾಸರಾಗಿದ್ದ ನಿಮ್ಮನ್ನು ಬಿಡುಗಡೆ ಮಾಡಿ ತನ್ನ ಭುಜಬಲವನ್ನು ಪ್ರಯೋಗಿಸಿ ಆ ದೇಶದೊಳಗಿಂದ ಬರಮಾಡಿದನು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ವಿಮೋಚನಾ ಕಾಂಡದಲ್ಲಿ ದೇವರು ತಾನು ಅವರ ಗೋಳಾಟವನ್ನು ಕೇಳಿದನೆಂದು ಹೇಳುತ್ತಾನೆ. ಆತನು ಅವರನ್ನು ಪ್ರೀತಿಸಿದ್ದರಿಂದ ಅವರ ಕೂಗಿ ಕಿವಿಗೊಟ್ಟನು. ಆ ಕಾರಣದಿಂದಲೇ ಅವರನ್ನು ದಾಸತ್ವದೊಳಗಿಂದ ಬಿಡಿಸಿದನು. ಈ ವಿಚಾರವನ್ನು ಆತನು ಆಗಾಗ ಪುನರುಚ್ಚರಿಸುತ್ತಾನೆ. ಬನ್ನಿರಿ, ಮುಂದಕ್ಕೆ ನಾವು ಧರ್ಮೋಪದೇಶಕಾಂಡ ಪುಸ್ತಕ 7ನೇ ಅಧ್ಯಾಯ 9ನೇ ವಚನವನ್ನು ಗಮನಿಸೋಣ. ಆದದರಿಂದ ನಿಮ್ಮ ದೇವರಾದ ಯೆಹೋವನೊಬ್ಬನೇ ದೇವರೆಂದು ತಿಳಿದುಕೊಳ್ಳಬೇಕು.
ಆತನು ನಂಬಿಗಸ್ತನಾದ ದೇವರು. ತನ್ನನ್ನು ಪ್ರೀತಿಸಿ ತನ್ನ ಆಜ್ಞೆಗಳನ್ನು ಅನುಸರಿಸುವವರಿಗೆ ಮಾಡಿದ ವಾಗ್ದಾನವನ್ನು, ಕೃಪೆಯನ್ನು ಅವರ ಸಂತತಿಯವರಲ್ಲಿ 1000 ತಲೆಗಳವರೆಗೂ ನೆರವೇರಿಸುವನಾಗಿಯೂ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ದೇವರ ಈ ಪ್ರೀತಿಗೆ ಮಾನವನ ಉತ್ತರವೇನು? ಅದು ವಿಧೇಯತೆಯೇ ಆಗಿದೆ. ಬನ್ನಿರಿ, ಮುಂದಕ್ಕೆ ನಾವು ನೋಡೋಣ. ಧರ್ಮೋಪದೇಶಕಾಂಡ ಪುಸ್ತಕ 7ನೇ ಅಧ್ಯಾಯ 10 ಮತ್ತು 11ನೇ ವಚನಗಳನ್ನು ಗಮನಿಸೋಣ. ತನ್ನನ್ನು ತಿರಸ್ಕರಿಸಿದವರಿಗೆ ಪ್ರತಿಯಾಗಿ ನಾಶವನ್ನುಂಟು ಮಾಡುವವನಾಗಿಯೂ ಇದ್ದಾನೆಂದು ತಿಳಿದುಕೊಳ್ಳಿರಿ. ಹಗೆಯವರ ವಿಷಯದಲ್ಲಿ ತಡಮಾಡದೆ ಆಗಲೇ ಮುಯ್ತೀರಿಸುವನು. ಆದ ಕಾರಣ ನಾನು ಈಗ ನಿಮಗೆ ಬೋಧಿಸುವ ಧರ್ಮೋಪದೇಶವನ್ನು, ಆಜ್ಞಾವಿಧಿಗಳನ್ನು ನೀವು ಅನುಸರಿಸುವರಾಗಿರಬೇಕು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದೇವರ ಪ್ರೀತಿಗೆ ಬದಲಾಗಿ ವಿಧೇಯತೆ ತೋರಿಸುವ ಯಾರನ್ನಾದರೂ ಆತನು ಆಶೀರ್ವದಿಸುತ್ತಾನೆ. ಮುಂದಕ್ಕೆ ನಾವು ನೋಡುತ್ತೇವೆ. ಧರ್ಮೋಪದೇಶಕಾಂಡ ಪುಸ್ತಕ 7ನೇ ಅಧ್ಯಾಯ 12 ಮತ್ತು 13ನೇ ವಚನದಲ್ಲಿ, ನೀವು ಈ ವಿಧಿಗಳನ್ನು ಲಕ್ಷ್ಯವಿಟ್ಟು ಅನುಸರಿಸಿದರೆ ಅದಕ್ಕೆ ಪ್ರತಿಯಾಗಿ ನಿಮ್ಮ ದೇವರಾದ ಯೆಹೋವನು ನಿಮ್ಮ ಪಿತೃಗಳಿಗೆ ಪ್ರಮಾಣಪೂರ್ವಕವಾಗಿ ಮಾಡಿದ ವಾಗ್ದಾನವನ್ನು, ಕೃಪೆಯನ್ನು ನಿಮ್ಮಲ್ಲಿ ನೆರವೇರಿಸುವನಾಗಿ ನಿಮ್ಮನ್ನು ಪ್ರೀತಿಸಿ ಅಭಿವೃದ್ಧಿಪಡಿಸಿ ಹೆಚ್ಚಿಸುವನು. ಆತನು ನಿಮ್ಮ ಪಿತೃಗಳಿಗೆ ಪ್ರಮಾಣ ಮಾಡಿಕೊಟ್ಟ ದೇಶದಲ್ಲಿ ನಿಮ್ಮ ಸಂತಾನವನ್ನು, ವ್ಯವಸಾಯವನ್ನು, ನಿಮಗಿರುವ ಧಾನ್ಯ, ದ್ರಾಕ್ಷಾರಸ, ಎಣ್ಣೆ ಇವುಗಳನ್ನು, ನಿಮ್ಮ ದನ ಕುರಿಗಳಲ್ಲಿ ಹುಟ್ಟಿದ್ದನ್ನು ಅಭಿವೃದ್ಧಿಪಡಿಸುವನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇಸ್ರಾಯೇಲು ದೇವರನ್ನು ನಂಬಿರುತ್ತಿದ್ದರೆ ಎಷ್ಟೋ ಒಳ್ಳೆದಿತ್ತು. ನಮ್ಮ ಜೀವಿತದಲ್ಲಿ ಕೂಡ ಯಾವಾಗ ನಾವು ದೇವರನ್ನು ಯಥಾರ್ಥವಾಗಿ ನಂಬುತ್ತೇವೋ ಆವಾಗ ಆತ ನಮ್ಮಲ್ಲಿ ಒಳ್ಳೆಯವನಾಗಿದ್ದುಕೊಂಡು ನಮ್ಮನ್ನು ನಡೆಸುತ್ತಾನೆ. ಬನ್ನಿರಿ, ಮುಂದಕ್ಕೆ ನಾವು ಧರ್ಮೋಪದೇಶಕಾಂಡ ಪುಸ್ತಕ 7ನೇ ಅಧ್ಯಾಯ 18ನೇ ವಚನವನ್ನು ಗಮನಿಸೋಣ. ಅವರಿಗೆ ಹೆದರಬೇಡಿರಿ, ನಿಮ್ಮ ದೇವರಾದ ಯೆಹೋವನು ಫರೋಹನಿಗೂ ಐಗುಪ್ತರೆಲ್ಲರಿಗೂ ಮಾಡಿದ್ದನ್ನು ನೆನಪಿಗೆ ತಂದುಕೊಳ್ಳಿರಿ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದೇವರು ಅವರನ್ನು ಪ್ರೋತ್ಸಾಹಿಸುತ್ತಾನೆ, ಜಯದ ವಾಗ್ದಾನ ಕೊಡುತ್ತಾನೆ. ದೇವರ ಕಳೆದ ದಿನಗಳಿನ ನಂಬಿಗಸ್ತಿಕೆಯು ಮುಂದಕ್ಕೆ ಅವರನ್ನು ಪ್ರೋತ್ಸಾಹಿಸುವಂಥದ್ದಾಗಿದೆ. ನಮ್ಮ ಜೀವಿತದಲ್ಲೂ ಹೀಗೆಯೇ ಅಲ್ಲವೇ? ಮುಂದಕ್ಕೆ ನಾವು ನೋಡೋಣ. ಧರ್ಮೋಪದೇಶಕಾಂಡ ಪುಸ್ತಕ 7ನೇ ಅಧ್ಯಾಯ 21 ಮತ್ತು 22ನೇ ವಚನಗಳಲ್ಲಿ, ನೀವು ಅವರಿಗೆ ಹೆದರಿಕೊಳ್ಳಬೇಡಿರಿ, ನಿಮ್ಮ ದೇವರಾದ ಯೆಹೋವನು ನಿಮ್ಮ ಮಧ್ಯದಲ್ಲಿದ್ದಾನೆ. ಆತನು ಭಯಂಕರನಾದ ಮಹಾದೇವರು. ನಿಮ್ಮ ದೇವರಾದ ಯೆಹೋವನು ಆ ಜನಾಂಗಗಳನ್ನು ನಿಮ್ಮ ಎದುರಿನಿಂದ ಸ್ವಲ್ಪ ಸ್ವಲ್ಪವಾಗಿ ಹೊರಡಿಸುತ್ತಿರುವನು. ನೀವು ಬಹು ಶೀಘ್ರವಾಗಿ ಅವರನ್ನು ನಿರ್ಮೂಲ ಮಾಡಕೂಡದು. ಮಾಡಿದರೆ ಕಾಡು ಮೃಗಗಳು ಹೆಚ್ಚಿ ನಿಮಗೆ ತೊಂದರೆಯನ್ನುಂಟು ಮಾಡಾವು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇಲ್ಲಿ ನಾವು ದೇವರ ಜ್ಞಾನವನ್ನು ಕಾಣಬಹುದು. ಆತನು ಅವರ ಭದ್ರತೆಯ ಕುರಿತಾಗಿ ಯೋಚಿಸುತ್ತಾನೆ. ಜನಸಂಖ್ಯೆ ಪಕ್ಕನೆ ನಿರ್ಮೂಲವಾದರೆ ಕಾಡು ಮೃಗಗಳು ಊರಿನಲ್ಲಿ ಹೆಚ್ಚಾಗಬಹುದು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ನಾವು ನಮ್ಮ ಕಾರ್ಯಕ್ರಮದ ಅಂತ್ಯಭಾಗದಲ್ಲಿ ನಾವಿರುವಾಗ ಕೊನೆಯದಾಗಿ ಧರ್ಮೋಪದೇಶಕಾಂಡ ಪುಸ್ತಕ 7ನೇ ಅಧ್ಯಾಯ 23ನೇ ವಚನವನ್ನು ನೋಡೋಣ. ನಿಮ್ಮ ದೇವರಾದ ಯೆಹೋವನು ಅವರನ್ನು ನಿಮ್ಮಿಂದ ಸೋಲಿಸಿ ಬಹಳವಾಗಿ ಗಲಿಬಿಲಿ ಮಾಡಿ ಕಡೆಗೆ ಇಲ್ಲದಂತೆ ಮಾಡುವನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಈ ಜನಾಂಗ ಅಸಹ್ಯ ಕಾರ್ಯಗಳ ನಿಮಿತ್ತವಾಗಿ ಅವರೆಲ್ಲರನ್ನೂ ದೇಶದಿಂದ ಹೊರಡಿಸಿ ಸಂಪೂರ್ಣವಾಗಿ ನಾಶ ಮಾಡಿಬಿಡಬೇಕು. ದೇವರು ಅವರೊಂದಿಗೆ ತಾಳ್ಮೆ ತೋರಿಸಲಿಲ್ಲವೆಂದು ಹೇಳಬೇಡಿರಿ. ಆದಿಕಾಂಡ ಪುಸ್ತಕ 15ನೇ ಅಧ್ಯಾಯ 16ನೇ ವಚನದಲ್ಲಿ ದೇವರು ಅಬ್ರಹಾಮನಿಗೆ ಹೇಳಿದ್ದನು, ಅವನ ವಂಶದವರು 4ನೇ ತಲೆಮಾರಿನ ತನಕ ಆ ದೇಶಕ್ಕೆ ಹಿಂತಿರುಗಬಾರದು ಎಂಬುದಾಗಿ. ಯಾಕೆಂದರೆ ಅಮೋರಿಯರ ಪಾಪವು ಇನ್ನೂ ತುಂಬಿಲ್ಲ. ತಮ್ಮ ಪಾಪಗಳಿಂದ ಹಿಂತಿರುಗಿಕೊಂಡು ದೇವರ ಕಡೆಗೆ ತಿರುಗಿಕೊಂಡು ಬರಲು ಅವರಿಗೆ 430 ವರ್ಷಗಳ ಅವಕಾಶ ಕೊಟ್ಟಿದ್ದನು. ಇನ್ನೂ ಎಷ್ಟು ಸಮಯ ಅವರಿಗೆ ಕೊಡಬೇಕಾಗಿತ್ತು? ಯಾವ ದನಿಯಾದರೂ ಬಾಡಿಗೆಯವನಿಗೆ ಬಾಡಿಗೆ ಕೊಡಲು ಇಷ್ಟು ದೀರ್ಘಕಾಲ ಅವಕಾಶ ಕೊಡುತ್ತಾನೋ? ಪ್ರಿಯರೇ, ದೇವರು ಅವರಿಗೆ 430 ವರ್ಷಗಳ ದೀರ್ಘವಾದ ಕಾಲಾವಕಾಶವನ್ನು ಕೊಟ್ಟನು. ಅವರ ಪಾಪದ ಕೊಡ ತುಂಬಿತ್ತು. ದೇವರ ದಂಡನೆ ಅವರ ಮೇಲೆ ಬಂದಿತ್ತು. ಆದ್ದರಿಂದ ಈ ಜನಾಂಗಗಳ ಮೇಲೆ ಅನವಶ್ಯಕವಾದ ಕರುಣೆ ತೋರಿಸದಿರೋಣ. ಆದರೆ ಈ ಘಟನೆಗಳಿಂದ ನಾವು ಪಾಠ ಕಲಿಯೋಣ. ದೇವರು ಹೊಸ ಒಡಂಬಡಿಕೆಯಲ್ಲಿದ್ದಂತೆ ಹಳೆ ಒಡಂಬಡಿಕೆಯಲ್ಲಿಯೂ ದಯೆ, ಪ್ರೀತಿಯುಳ್ಳವನಾಗಿಯೇ ಇದ್ದನು. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಜೀವಿತದಲ್ಲಿ ಕೂಡ ಆತನು ಪ್ರೀತಿ, ದಯೆ, ಕರುಣೆಯುಳ್ಳವನಾಗಿದ್ದಾನೆ. ನಮ್ಮನ್ನು ಸಹಿಸುತ್ತಾ ನಡೆಸ್ತಾ ಇದ್ದಾನೆ. ನಾವಾದರೂ ಆತನನ್ನು ತಿಳಿದುಕೊಂಡವರಾಗಿ ಆತನ ಮಾತಿಗೆ ವಿಧೇಯರಾಗಿ ನಮ್ಮ ಜೀವಿತದಲ್ಲಿ ಮುಂದೆ ಮುಂದೆ ಸಾಗೋಣ. ಹೀಗಾಗುವಂತೆ ದೇವರು ನಮಗೆ ಸಹಾಯ ಮಾಡಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ದೇವರ ವಾಕ್ಯದ ಅಧ್ಯಯನದಲ್ಲಿ ಇಂದು ನಾವು ನಮ್ಮ ಪ್ರೀತಿಯ ಗುರಿ ಯೇಸು ಕ್ರಿಸ್ತನೇ.
ಆತನು 10,000ಗಳಲ್ಲಿ ಅತಿ ಶ್ರೇಷ್ಠನು. ಆತನಲ್ಲಿ ನಿತ್ಯ ಜೀವವನ್ನು ಉಂಟು ಮಾಡುವ ವಾಕ್ಯಗಳುಂಟು ಮತ್ತು ಆತನು ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡುವುದನ್ನು ನಿಲ್ಲಿಸುವುದಿಲ್ಲ ಎಂಬುದಾಗಿ ತಿಳಿದುಕೊಂಡೆವು. ಆದುದರಿಂದ ಹಿಂದೆ ನಾವು ದೇವರ ಕಡೆಗೆ ತಿರುಗಿಕೊಂಡು ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಂಡು ಆತನ ಕರುಣೆಗೆ ಪಾತ್ರರಾಗಿ ದೇವ ಭಯಭಕ್ತಿಯ ಜೀವಿತವನ್ನು ಜೀವಿಸೋಣ. ಬನ್ನಿರಿ, ಪ್ರಾರ್ಥನೆಯನ್ನು ಮಾಡೋಣ. ಪ್ರೀತಿಯುಳ್ಳ ನಮ್ಮ ಪರಲೋಕ ತಂದೆಯ ದೇವರೇ, ಈ ಒಂದು ಸಮಯದಲ್ಲಿ ನಮ್ಮನ್ನು ಪ್ರೀತಿಸಿ ನಿನ್ನ ಜೀವವುಳ್ಳ ವಾಕ್ಯಗಳನ್ನು ಧ್ಯಾನಿಸುವಂತೆ ನಮಗೆ ಕೊಟ್ಟಂಥ ಈ ಅವಕಾಶಕ್ಕಾಗಿ ಸ್ತೋತ್ರ. ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವಂಥ ಪ್ರತಿಯೊಬ್ಬೊಬ್ಬ ವೀಕ್ಷಕ ಬಾಂಧವರನ್ನು ಆಶೀರ್ವದಿಸು, ಅವರ ಸಮಸ್ಯೆಗಳನ್ನು ಪರಿಹರಿಸು. ಅಸಮಾಧಾನ, ಅಶಾಂತಿಯಿಂದ ತುಂಬಿರುವಂಥವರು ಅನೇಕರಿದ್ದಾರೆ. ಅನೇಕ ಕಷ್ಟಗಳು, ಸಮಸ್ಯೆಗಳ ಮಧ್ಯದಲ್ಲಿ ಸಿಲುಕಿಕೊಂಡಿದ್ದಾರೆ ಕರ್ತನೆ. ಅವರೆಲ್ಲರನ್ನು ಕರುಣಿಸು, ಸಹಾಯ ಮಾಡು ಕರ್ತನೆ. ನಿನ್ನ ಜೀವವುಳ್ಳ ವಾಕ್ಯಗಳನ್ನು ನಾವು ಕೇಳಿ ಅದರಂತೆ ನಡೆದು ನಾವು ವಿಧೇಯರಾಗಿ ನಿನಗೆ ಮಹಿಮೆಯನ್ನು ತರುವಂತೆ ಕೃಪೆ ತೋರಿಸು. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೇನ್. ಪ್ರಿಯರೇ, ಪ್ರತಿಯೊಬ್ಬರ ಜೀವಿತಕ್ಕೆ ಬೆಳಕನ್ನು ನೀಡುವ ಸತ್ಯವೇದ ಅಧ್ಯಯನ ಕಾರ್ಯಕ್ರಮವು ಇನ್ನೂ ಬಲಯುತವಾಗಿ ನಡೆಯಲು ನಿಮ್ಮ ಕರೆಗಳು ಬಹು ಅಗತ್ಯವೂ ಮತ್ತು ಅಮೂಲ್ಯವೂ ಆಗಿದೆ. ಆದ್ದರಿಂದ ಹಿಂದೆ ನಮಗೊಂದು ಕರೆ ಮಾಡಿರಿ. ತಿರುಗಿ ಸಂಧಿಸೋಣ. ವಂದನೆಗಳು.